ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಆರಾಧ್ಯ ಅದಿತಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನನ್ನ ವ್ಲಾಗಲ್ಲಿ ನನ್ನ ಮಗಳ ಬರ್ತ್ಡೇ ನಾವು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ತಾಯಿದ್ದೀವಿ. ಸೊ ಅದರ ಒಂದು ಸೆಲೆಬ್ರೇಷನ್ ಬಗ್ಗೆ ನಾನು ನಿಮಗೆ ಇವತ್ತು ನನ್ನ ವ್ಲಾಗ್ ಇರುತ್ತೆ. ಓಕೆನಾ? ಮುಗಲ್ ಬೆರಳಾಕ್ಬೇಡ. ವಿಶ್ ಯು ಹ್ಯಾಪಿ ಬರ್ಡೇ. ಮತ್ತೆ ಹೇಗಿದೆ? ಹೌ ಡು ಯು ಫೀಲ್? ತುಂಬ ಫೀಲ್. ಇದು ನೋಡಿ ಗೈಸ್, ಬಲೂನ್ಸ್ ಡೆಕೋರೇಷನ್ ನಮ್ಮ ಆರಾಧ್ಯಳ ಬರ್ಡೇಗೋಸ್ಕರ ಮಾಡಿರುವಂಥದ್ದು. ಅವರ ತಂದೆಯವರು ಪಿತಾಶ್ರೀ ತಿಂತಾ ಇದ್ದಾರೆ ತಿಂಡಿ. ಪುಳಿಯೋಗರೆ ಮಾಡಿದ್ದೆ ನೋಡಿ. ಡೆಕೋರೇಷನ್ ಹೀಗೆಲ್ಲ ಮಾಡಿದ್ದೀವಿ. ಇವಾಗ ಅವಳಿಗೆ ಕೇಕ್ ಕಟ್ ಮಾಡಿಸಿ ಮತ್ತು ನೋಡೋಣ ಹೇಗಿರುತ್ತೆ ಇವತ್ತಿನ ವ್ಲಾಗನ್ನು. ಅದಿತಿ ಕಮ್. ಅದಿತಿ 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 ಅಲ್ಲಿ ಅಕ್ಕ 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 ಚಿನ್ನು ಚಿನ್ನು ಇಲ್ಲಿ 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 ಇಲ್ಲಿ. ಹಾಯ್ ಅದಿತಿ ಅಕ್ಕಂಗೆ ವಿಶ್ ಮಾಡಿ. ಹ್ಯಾಪಿ ಬರ್ತ್ಡೇ. ಸೆಕೆಂಡ್ ಮಾಡಿ, ಸೆಕೆಂಡ್ ಮಾಡಿ ಚಿನ್ನ. ಹಾಂ, ವಿಶ್ ಮಾಡು ಅಕ್ಕಂಗೆ. ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡು. ವಿಶ್ ಯು ಹ್ಯಾಪಿ ಬರ್ಡೇ. ಹಾಂ, ವೆರಿ ಗುಡ್. ಇವಳಿಗೇನೋ ಟೆನ್ಷನ್ ಅಂತೆ ಗೈಸ್. ಟೆನ್ಷನ್ ಅಂತೆ, ಹೇರ್ ಸ್ಟೈಲ್ ಟೆನ್ಷನ್ ಅಂತೆ. ಓ ಸರಿ, ಫ್ರೀ ಹೇರ್ ಬಿಟ್ಕೋ, ಚೆನ್ನಾಗಿ ಕಾಣಿಸುತ್ತೆ. ನೋಡಿ ನನ್ನ ಮಗಳು ಡ್ರೆಸ್ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಬರ್ಡೇಗೆ ಕೊಡಿಸಿರುವಂಥದ್ದು. ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇಲ್ಲಿ ನಮಗೆ ನಮ್ಮ ಬರ್ತ್ಡೇ, ಎಸ್ಪೆಷಲಿ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ನನಗೆ ಇಷ್ಟ ಆಗೋದಿಲ್ಲ. ಬಟ್ ನನ್ನ ಮಕ್ಕಳು ಬರ್ಡೇನ ನನಗೆ ಚೆನ್ನಾಗಿ ಮಾಡಬೇಕು ಅಂತ ಇಷ್ಟ. ಅಂದರೆ ಸಿಂಪಲ್ಲಾಗಿ ಹೀಗೆ ಮನೆಯಲ್ಲೇ ಎಲ್ಲರೂ ಸೇರ್ಕೊಂಡು ಮಾಡೋಕ್ಕೆ ಇಷ್ಟ ಆಗುತ್ತೆ ಗೈಸ್. ಆದಿ ಬೇಗ ಆದಿ ಬೇಗ. ಅದಿತಿ ಡ್ಯಾನ್ಸ್ ಡ್ಯಾನ್ಸ್ ಅಮ್ಮ, ಚಿನ್ನ ಡ್ಯಾನ್ಸ್. ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾಳೆ. ಹಾಗೆ ನಮ್ಮ ನೇಬರ್ ಹುಡುಗಿ ಇವಳು ಧೃತಿ ಅಂತ. ಸೊ ಅವಳು ಬಂದಿದ್ಲು ಆರಾಧ್ಯನ ಬರ್ಡೇ ಸೆಲೆಬ್ರೇಷನ್ಗೆ. ಇಬ್ಬರು ಸೇರಿಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ ಗೈಸ್. ನನ್ನ ಮಗಳು ಅದಿತಿಗಂತೂ ಮನೇಲಿ ಏನಾದರೂ ಒಂದು ಹಬ್ಬ ಅಥವಾ ಪೂಜೆ ಆಗಿರ್ಬೋದು, ಹಾಗೆ ಈ ರೀತಿ ಬರ್ಡೇ ಸೆಲೆಬ್ರೇಷನ್ಸು ಎಲ್ಲ ತುಂಬ ಖುಷಿ ಪಡ್ತಾಳೆ, ಹಾಗೆ ಎಂಜಾಯ್ ಮಾಡ್ತಾಳೆ ಗೈಸ್. ಅವಳಿಗೆ ತುಂಬಾ ಖುಷಿ ಆಗುತ್ತೆ ಮನೇಲಿ ಈ ರೀತಿ ಮಾಡೋದ್ರಿಂದ. ಅವಳ ಪಾಡಿಗಳು ಆಟ ಆಡ್ಕೊಂಡು ಇರ್ತಾಳೆ ಗೈಸ್, ಖುಷಿ ಆಗುತ್ತೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಆರಾಧ್ಯ, ಹ್ಯಾಪಿ ಬರ್ಡೇ ಟು ಯು. May God bless you, may God bless you, may the good God bless you Aradhya. Happy birthday to you, happy birthday to you, birthday to you. ಇದು ನೋಡಿಲ್ಲ ಬಿಡು, ಅದೇನಾಗಲ್ಲ. ಅವಳು ಹಾಕೊಂಡ್ರಿ ಸ್ವಲ್ಪ ತೋಡಿ ಖುಷಿ ಇದೆ. ಇಷ್ಟದಂಗ ನೀ ಹಾಕೊಂಡಿಯಲ್ಲ ಬಿಡು, ಅವಳೊಂದು ಸ್ವಲ್ಪ ಹಾಕೊಂಡು ಕೊಡ್ತಾಳೆ. Today is our beauty queen Aditi. Aditi from family. So alva. ನೋಡಿ ನಮ್ಮ ಅದಿತಿಗೆ ಇವತ್ತು ಬರ್ತ್ಡೇ ನಡೀತಿಲ್ಲ, ನನಗೆ ನಡೀತಾ ಇದೆ. ಬಟ್ ಇವಳಿಗೆ ಹಾಕಿದ್ದಾರೆ, ನನಗೆ ಗೊತ್ತಾ ಇಲ್ಲ. ನೋಡಿ ಬ್ಯೂಟಿ
ಅದಿತಿ ಅದಿತಿ ಇವತ್ತು ಅಕ್ಕನ ಬರ್ಡೇ ಇತ್ತಕ್ಕಂದಮ್ಮ. ಕೇಕ್ ಹೆಂಗ್ ಮಾಡಿದೆ? ಚಪಾತಿ ಮಾಡಿದ್ಯಾ? ಕೇಕ್ ಹೆಂಗ್ ಮಾಡಿದೆ? ಕೇಕ್ ಹೆಂಗ್ ತಿಂದೆ? ಅಲ್ಲ ಈ ಮಕ್ಕನ ಬರ್ಡೇಲಿ ರಾಜಿಸ್ಬಿಟ್ಟೆ ಕಣಮ್ಮ ನೀವು. ಎಲ್ಲಿದ್ದೀವಿ? ಕೇಕ್ ಹೆಂಗ್ ತಿಂದೆ ಮಗ? ಕೇಕ್ ನೋಡಿದ ತಕ್ಷಣ ಹುಚ್ಚಾಡ್ದಂಗೆ ಆಡ್ಬಿಟ್ಲು. ಅದು ಎರಡು ಕೈ ಹಾಯ್ ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ಅಮ್ಮನ ಬರ್ಡೇ ಅಂತೆ. ಅವೆಲ್ಲ ಸುಳ್ಳು, ನಂಬೇಡಿ. ಇವತ್ತು ನನ್ನ ಬರ್ಡೇ. ಇವತ್ತು ಸೆಪ್ಟೆಂಬರ್ 27, ಆದರೆ ಆಗಸ್ಟ್ 1 ನಮ್ಮ ಅಮ್ಮನ ಬರ್ಡೇ. ಆದಿತ್ಯದು ಏಪ್ರಿಲ್ 27, ಅಪ್ಪಂದು ನವೆಂಬರ್ 6. ನಮ್ಮ ಅಮ್ಮಂದು ಬರ್ಡೇ ಅಂತೆ ಇವತ್ತು ಸೆಪ್ಟೆಂಬರ್ 27. ಇದು ನಿಮಗೆ ಅನ್ನಿಸ್ತಾ ಇದೆಯಾ ಬರ್ಡೇ ಅಂತ? ಇಲ್ಲ, ಆದರೆ ಇವತ್ತು ನನ್ನ ಬರ್ಡೇ. ನೋಡಿ ಇವಾಗ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ಗೈಸ್. ಇವಾಗ ನಾನು ಅದಿತಿ ಹಾಗೆ ಆರಾಧ್ಯ ಎಲ್ಲ ಮಾತಾಡ್ತಾ ಕೂತ್ಕೊಂಡಿದ್ವಿ. ಸೊ ನೆಕ್ಸ್ಟ್ ಥಿಂಗ್ ಏನು ಮಾಡಬೇಕು ಅಂತೇಳಿ. ಸೊ ಹಾಗಾಗಿ ನೋಡಿ ನಾವು ಫ್ಯಾಮಿಲಿಗೆ ಆದಷ್ಟು ಟೈಮ್ ಕೊಡಬೇಕು. ಹಾಯ್ ಗೈಸ್, ನೋಡಿ ಇವಾಗ ಬರ್ಡೇ ಪಾರ್ಟಿ ಮುಗೀತು. ಇವತ್ತು ನನ್ನ ಬರ್ಡೇ. ಇವತ್ತು ಇವ್ರ ಬರ್ಡೇ ಇತ್ತು ನೋಡಿ, ಬರ್ಡೇ ಗರ್ಲ್. ನಾನೀಗ ತೋರಿಸ್ದೆ ಎಲ್ಲ ಇಷ್ಟ ತನಕ ಎಲ್ಲ ನೋಡಿ ಪಾರ್ಟಿ ಆಯಿತು. ನಮ್ಮ ಅದಿತಿ ಕೂಡ ನೋಡಿ ಕೂತಿದ್ದಾಳೆ. ಮಲಗಿಸ್ಬೇಕು ಅವಳಿಗೀಗ, ಟೈಮ್ ಆಯಿತು. ಬರ್ಡೇ ಪಾರ್ಟಿ ಎಲ್ಲ ಚೆನ್ನಾಗಾಯಿತು, ಖುಷಿ ಆಯಿತು. ಅವರಪ್ಪ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಬಲೂನ್ಸಿಂದ. ಶೀ ಈಸ್ ಆಲ್ಸೋ ವೆರಿ ಹ್ಯಾಪಿ ಟುಡೇ. ತುಂಬ ಖುಷಿ ಆಯಿತು ಅವಳಿಗೂ. ಒಂಥರ ಇವಾಗ ಅವಳಿಗೆ 9 ಇಯರ್ಸ್ ಕಂಪ್ಲೀಟ್ ಆಯಿತು. 9 ಇಯರ್ಸ್ ಕಂಪ್ಲೀಟ್ ಆಗಿ ಇವಾಗ 10 ಇಯರ್ಸ್ ನಾಳೆಯಿಂದ ರನ್ನಿಂಗು. 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ ಇವಾಗ. ನಾನೆಲ್ಲ ಹೇಳಿದ್ದೀನಿ ಅವ್ರ ಬಗ್ಗೆ. ಚಾನಲ್ ಇರೋದೇ ಅವ್ರ ಬಗ್ಗೆ ಅಲ್ವಾ ಗೈಸ್. ಆರಾಧ್ಯ ಅದಿತಿ ಯೂಟ್ಯೂಬ್ ಚಾನಲ್, ನನ್ನ ಮಕ್ಕಳು. ನೋಡಿ ಗೈಸ್, ಅದಿತಿ ಕೂತಿದ್ದಾಳೆ. ಈಗ ಮಲಗಿಸ್ಬೇಕು ಅವಳು. ನಿದ್ದೆ ಮೂಡು. ಅದಿತಿ ನಿದ್ದೆ ಬರ್ತಿದ್ಯಾ ಚಿನ್ನ? ನಿದ್ದೆ ಬರ್ತಾ ಇದೆ ಅಂತೆ, ಮಲಗಿಸ್ಬೇಕು. ಆಯ್ತು, ಇವಾಗೆಲ್ಲ ಬರ್ಡೇದು ಎಲ್ಲ ಆಯಿತು. ನಾನು ನೋಡಿ ಇದನ್ನು ಹಾಕ್ಕೊಂಡ್ಬಿಟ್ಟಿದ್ದೀನಿ ಸುಮ್ಮನೆ. ಆಮೇಲೆ ನಾಳೆ ಊರಿಗೆ ಹೋಗ್ಬೇಕು ಗೈಸ್. ಆ್ಯಕ್ಚುಲಿ ಇವಾಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೆ ನೆನ್ನೆ. ಇವತ್ತು ಆಗಲ್ಲ ಅಂತ ಸ್ವಲ್ಪ ನೆನ್ನೆ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾಳೆ ಬೆಳಗ್ಗೆನೇ ಹೋಗಬೇಕು ಅಂದ್ಕೊಂಡಿದ್ದೀವಿ. ನೋಡಬೇಕು ಗೈಸ್ ಏನಾಗುತ್ತೆ. ಮಕ್ಕಳು ಇದ್ದಾಗ ಅವ್ರದ್ದು ಊಟ ತಿಂಡಿ ಎಲ್ಲ ನೋಡಬೇಕಲ್ವ. ಸೊ ಎಲ್ಲ ಮುಗಿಸಿ ನಾವು ಹೋಗುವಾಗಲೇ ಸ್ವಲ್ಪ ಟೈಮ್ ಆಗ್ಬೋದು. ನೋಡೋಣ, ನಾಳೆ ಬೇರೆ ಸಂಡೇ, ಬಸ್ಗಳು ರಶ್ ಇರುತ್ತಾ ಅಂತ. ಸೊ ಕಾರಲ್ಲೇ ಹೋಗ್ತಾ ಇದ್ವಿ ಗೈಸ್. ಬಟ್ಟು ಇವರಪ್ಪಂಗೆ ಸ್ವಲ್ಪ ಸರ್ವೆಗೆ ಅಂತ ಹಾಕ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ನಾವು ಇವಾಗ ಬಸ್ಸಿಗೆ ಹೋಗ್ತಾ ಇದ್ದೀವಿ. ಸೊ ಬಸ್ಸಿಗೆ ಹೋಗ್ತಾ ಇದ್ದೀವಿ ಗೈಸ್. ಅದೇ ಸ್ಟ್ರೈಟ್ ಇದೆ ಶಿವಮೊಗ್ಗಕ್ಕೆ, ಇಲ್ಲಿಂದನೇ ಸ್ಟ್ರೈಟ್ ಶಿವಮೊಗ್ಗಕ್ಕಿದೆ. ಸೊ ಫಸ್ಟು ಅಕ್ಕನ ಮನೆಗೆ ಹೋಗ್ತೀವಿ. ಅಕ್ಕನ ಮನೆಗೆ ಹೋಗ್ಬಿಟ್ಟು ಅಜ್ಜಿ ಊರಲ್ಲಿ ದುರ್ಗಾಷ್ಟಮಿ ಇದೆ. ಸೊ ಅದನ್ನೆಲ್ಲ ಮುಗಿಸಿ ನಾವು ನೆಕ್ಸ್ಟು ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಸೊ ಅದ್ರದ್ದು ವ್ಲಾಗ್ಸ್ ನಾನು ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಊರಲ್ಲೂ ಕೂಡ ಪೂಜೆ ಇದೆ, ಹಿರಿಯರ ಪೂಜೆ ಅಂತೇಳಿ ಮಾಡ್ತೀವಿ ದಸರಾ ಟೈಮಲ್ಲಿ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ರಜೆ ತುಂಬ ದಿನ ಇಲ್ಲ ಗೈಸ್, ಸ್ವಲ್ಪ ದಿನ ಇದೆ. ಜಸ್ಟು ಒಂದು ವೀಕ್ ಇದೆ ಅಷ್ಟೇ, 1 ವೀಕ್ ಇದೆ. ಯಾಕೆ ಅಂತಂದರೆ ಇವರಿಗೆ ಕ್ರಿಸ್ಮಸ್ ಹಾಲಿಡೇಸ್ ಕೂಡ ಸಿಗುತ್ತಲ್ವ, ಹಾಗಾಗಿ ತುಂಬ ದಿನ ಏನು ರಜೆ ಇಲ್ಲ. ಈಗ ಮೊನ್ನೆ 26ಇಂದ ನಿನ್ನೆಯಿಂದ ರಜೆ ಇದೆ ಅಲ್ವಾ. 26 to 7 ತನಕ, 8 ಇಂದ ರೀಓಪನ್. ಓಕೆ, ಸೊ ಅಲ್ಲಿ ತನಕ ರಜೆ ಇದೆ. ಸೊ ನೆಕ್ಸ್ಟು ನಾವು ಬರ್ತೀವಿ ಗೈಸ್. ಅದೇ ಕರ್ಕೊಂಡೋಗಿ ಬರ್ತಾರೆ ಇವರೇ, ಬರ್ತೀವಿ ಒಟ್ಟಿಗೆ. ಸೊ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತೇಳಿ ತಿಳಿಸಿ ಗೈಸ್. ಐ ಹೋಪ್ ನಿಮ್ಗೆಲ್ರಿಗೂ ನಮ್ಮ ಈ ಬರ್ಡೇ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ. ಸೊ ಪ್ಲೀಸ್ ಸಪೋರ್ಟ್ ಮೀ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ನ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಆರಾಧ್ಯ ಅದಿತಿ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇನ್ನಷ್ಟು ನಾನು ನಮ್ಮ ಒಂದು ಲೈಫ್ ಸ್ಟೈಲ್, ಅದೇ ಹೇಳ್ದಲ್ಲ, ಡೈಲಿ ವ್ಲಾಗ್ಸ್ ನಾನು ನಿಮಗೆ ತೋರಿಸ್ತೀನಿ, ಲೈಕ್ ಹೇಗೆ ಅನ್ನೋವಂಥದ್ದು. ಓಕೆ ಗೈಸ್, ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ವಿತ್ ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬಾಯ್ ಗೈಸ್.